ಧರ್ಮೋಪದೇಶಕಾಂಡ ಅಧ್ಯಾಯ 1. ಯೋರ್ದಾನ್ ಹೊಳೆಯ ಆಚೆ ಪಾರಾನಿಗೂ ತೋಫೇಲ್, ಲಾಬಾನ್, ಹಚೇರೋತ್, ದಿಜಾಹಾಬ್ ಎಂಬ ಸ್ಥಳಗಳಿಗೂ ನಡುವೆ ಅರಣ್ಯದಲ್ಲಿ ಅರಾಬಾ ಎಂಬ ತಗ್ಗಾದ ಪ್ರದೇಶದಲ್ಲಿ ಸೂಫಿಗೆ ಎದುರಾಗಿ ಮೋಶೆಯು ಇಸ್ರಾಯೇಲ್ಯರೆಲ್ಲರಿಗೆ ಮಾಡಿದ ಉಪನ್ಯಾಸಗಳು. ಹೋರೇಬಿನಿಂದ ಸೇಯೀರ್ ಬೆಟ್ಟಗಳ ಮಾರ್ಗವಾಗಿ ಕಾದೇಶ್ ಬರ್ನೇಯದವರೆಗೆ 11 ದಿನದ ದಾರಿ. ಮೋಶೆಯು ಹೆಷ್ಬೋನಿನಲ್ಲಿದ್ದ ಅಮೋರಿಯರ ಅರಸನಾದ ಸಿಹೋನನನ್ನೂ ಅಷ್ಟಾರೋತ್, ಎದ್ರೈ ಎಂಬ ಪಟ್ಟಣಗಳಲ್ಲಿದ್ದ ಬಾಷಾನಿನ ಅರಸನಾದ ಓಗನನ್ನೂ ಜಯಿಸಿದ ತರುವಾಯ, ಅಂದರೆ ಇಸ್ರಾಯೇಲ್ಯರು ಐಗುಪ್ತ ದೇಶವನ್ನು ಬಿಟ್ಟ 40ನೆಯ ವರ್ಷದ 11ನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ಯೆಹೋವನು ತನಗೆ ಆಜ್ಞಾಪಿಸಿದ್ದನ್ನೆಲ್ಲ ಇಸ್ರಾಯೇಲ್ಯರಿಗೆ ತಿಳಿಸಿದನು. ಯೋರ್ದಾನ್ ಹೊಳೆಯ ಆಚೆ ಮೋವಾಬ್ಯರ ದೇಶದಲ್ಲಿ ಮೋಶೆಯು ಈ ಮುಂದಣ ಧರ್ಮಶಾಸ್ತ್ರವನ್ನು ವಿವರಿಸುವುದಕ್ಕೆ ಪ್ರಾರಂಭಿಸಿ ಹೇಳಿದನು. ಹೋರೇಬಿನಲ್ಲಿ ನಮ್ಮ ದೇವರಾದ ಯೆಹೋವನು ನಮಗೆ, ನೀವು ಈ ಬೆಟ್ಟದ ಬಳಿಯಲ್ಲಿ ವಾಸಿಸಿದ್ದು ಸಾಕು. ಈಗ ಹಿಂದಿರುಗಿ ಅಮೋರಿಯರು ಇರುವ ಬೆಟ್ಟದ ಸೀಮೆಗೂ ಅದಕ್ಕೆ ಸೇರಿದ ಪ್ರದೇಶವೆಲ್ಲಕ್ಕೂ ಪ್ರಯಾಣ ಮಾಡಿರಿ. ಅವು ಯಾವುವೆಂದರೆ ತಗ್ಗಾದ ಪ್ರದೇಶ, ಬೆಟ್ಟದ ಮೇಲಿನ ಪ್ರದೇಶ, ಇಳಕಲಿನ ಪ್ರದೇಶ, ದಕ್ಷಿಣ ಸೀಮೆ, ಸಮುದ್ರ ತೀರ ಎಂಬ ನಾಡುಗಳನ್ನು ಒಳಗೊಂಡಿರುವ ಕಾನಾನ್ಯರ ದೇಶ, ಲೆಬನೋನ್ ಪರ್ವತ ಮತ್ತು ಯೂಫ್ರೆಟಿಸ್ ಎಂಬ ಮಹಾನದಿಯವರೆಗೆ ವಿಸ್ತರಿಸಿಕೊಂಡಿರುವ ಪ್ರದೇಶ ಇವುಗಳೇ. ಆ ದೇಶವನ್ನು ನಿಮಗೇ ಕೊಟ್ಟಿದ್ದೇನೆ. ಯೆಹೋವನೆಂಬ ನಾನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ, ಯಾಕೋಬರಿಗೂ ಅವರ ಸಂತತಿಯವರಿಗೂ ಆ ದೇಶವನ್ನು ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದೆನಲ್ಲ. ಅದರಲ್ಲಿ ಪ್ರವೇಶ ಮಾಡಿ ಸ್ವಾಧೀನ ಮಾಡಿಕೊಳ್ಳಿರಿ ಎಂದು ಆಜ್ಞಾಪಿಸಿದನು. ಆ ಕಾಲದಲ್ಲಿ ನಾನು ನಿಮ್ಮ ಸಂಗಡ ಮಾತಾಡಿ, ನಿಮ್ಮ ಭಾರವನ್ನು ನಾನೊಬ್ಬನೇ ಹೊರುವುದು ಅಸಾಧ್ಯ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿದ್ದರಿಂದ ನೀವು ಈಗ ಆಕಾಶದ ನಕ್ಷತ್ರಗಳಷ್ಟಾದಿರಲ್ಲ. ನೀವು ಈಗ ಇರುವುದಕ್ಕಿಂತಲೂ ಇನ್ನೂ 1000ದಷ್ಟಾಗುವಂತೆ ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿ ತಾನು ವಾಗ್ದಾನ ಮಾಡಿದ ಪ್ರಕಾರವೇ ನಿಮಗೆ ಶುಭಗಳನ್ನು ಅನುಗ್ರಹಿಸಲಿ. ಆದರೆ ನಿಮ್ಮಿಂದಾಗುವ ತೊಂದರೆಗಳನ್ನು, ಭಾರವನ್ನು, ವ್ಯಾಜ್ಯಗಳನ್ನು ನಾನೊಬ್ಬನೇ ಸಹಿಸುವುದು ಹೇಗೆ? ಆದದರಿಂದ ನೀವು ಪ್ರತಿಯೊಂದು ಕುಲದಿಂದ ಪ್ರಸಿದ್ಧರಾದ ಬುದ್ಧಿ ವಿವೇಕವುಳ್ಳ ಪುರುಷರನ್ನು ಆರಿಸಿಕೊಳ್ಳಿರಿ. ನಾನು ಅವರನ್ನು ನಿಮಗೆ ಅಧಿಪತಿಗಳನ್ನಾಗಿ ನೇಮಿಸುವೆನು ಎಂದು ಹೇಳಿದೆನು. ಅದಕ್ಕೆ ನೀವು, ನಿನ್ನ ಆಲೋಚನೆಯಂತೆ ನಡೆಯುವುದು ವಿಹಿತವಾದದ್ದೇ ಎಂದು ಉತ್ತರ ಕೊಟ್ಟಿರಿ. ಆಗ ನಾನು ನಿಮ್ಮಲ್ಲಿ ಪ್ರಸಿದ್ಧರಾದ ಬುದ್ಧಿವಂತರನ್ನು ಕರೆಸಿ, ಒಂದೊಂದು ಕುಲದಲ್ಲಿ 1000 ಮಂದಿಯ ಮೇಲೆಯೂ, 100 ಮಂದಿಯ ಮೇಲೆಯೂ, 50 ಮಂದಿಯ ಮೇಲೆಯೂ, 10 ಮಂದಿಯ ಮೇಲೆಯೂ ಅಧಿಕಾರಿಗಳನ್ನಾಗಿಯೂ ಉಪಾಧಿಕಾರಿಗಳನ್ನಾಗಿಯೂ ನೇಮಿಸಿದೆನು. ಆ ನ್ಯಾಯಾಧಿಪತಿಗಳಿಗೆ ನಾನು ಆ ಕಾಲದಲ್ಲಿ ಅಪ್ಪಣೆ ಮಾಡಿ, ನೀವು ಸ್ವಕುಲದವರ ವ್ಯಾಜ್ಯಗಳನ್ನು ವಿಚಾರಿಸಬೇಕು. ಅವರು ಇಸ್ರಾಯೇಲ್ಯರೊಡನೆ ವ್ಯಾಜ್ಯವಾಡಿದರೂ ಅನ್ಯರೊಡನೆ ವ್ಯಾಜ್ಯವಾಡಿದರೂ ನೀವು ನ್ಯಾಯದ ಪ್ರಕಾರವೇ ತೀರ್ಪು ಮಾಡಬೇಕು. ನ್ಯಾಯ ವಿಚಾರಿಸುವಾಗ ಮುಖದಾಕ್ಷಿಣ್ಯ ಮಾಡದೆ ಅಧಿಕರನ್ನೂ ಅಲ್ಪರನ್ನೂ ಸಮನಾಗಿ ತಿಳಿಯಬೇಕು. ನೀವು ದೇವರ ಹೆಸರಿನಲ್ಲಿ ನ್ಯಾಯ ತೀರಿಸುವವರಾದ ಕಾರಣ ಮನುಷ್ಯರ ಮುಖವನ್ನು ನೋಡಿ ಹೆದರಬೇಡಿರಿ. ನೀವು ತೀರಿಸಲಿಕ್ಕಾಗದ ವ್ಯಾಜ್ಯಗಳನ್ನು ನನ್ನ ಬಳಿಗೆ ತರಬೇಕು, ನಾನೇ ಅವುಗಳನ್ನು ತೀರಿಸುವೆನು ಎಂದು ಹೇಳಿದೆನು. ಅದಲ್ಲದೆ ನೀವು ಮಾಡಬೇಕಾದ ಎಲ್ಲ ಕಾರ್ಯಗಳ ವಿಷಯದಲ್ಲಿಯೂ ನಾನು ಆ ಕಾಲದಲ್ಲಿ ನಿಮಗೆ ಆಜ್ಞೆ ಕೊಟ್ಟೆನು. ನಾವು ಹೋರೇಬಿನಿಂದ ಹೊರಟು ನಮ್ಮ ದೇವರಾದ ಯೆಹೋವನು ಆಜ್ಞಾಪಿಸಿದಂತೆ ಅಮೋರಿಯರ ಬೆಟ್ಟದ ಸೀಮೆಯ ಮಾರ್ಗವನ್ನು ಹಿಡಿದು ನೀವು ನೋಡಿದ ಆ ಘೋರವಾದ ಮಹಾರಣ್ಯದಲ್ಲಿ ನಡೆದು ಕಾದೇಶ್ ಬರ್ನೇಯಕ್ಕೆ ಸೇರಿದೆವು. ಆಗ ನಾನು, ನಮ್ಮ ದೇವರಾದ ಯೆಹೋವನು ನಮಗೆ ಕೊಡುವ ಅಮೋರಿಯರ ಬೆಟ್ಟದ ಸೀಮೆಯ ಹತ್ತಿರಕ್ಕೆ ಬಂದಿದ್ದೀರಿ. ನಿಮ್ಮ ದೇವರಾದ ಯೆಹೋವನು ಆ ದೇಶವನ್ನು ನಿಮಗೇ ಕೊಟ್ಟಿದ್ದಾನೆ. ನಿಮ್ಮ ಪಿತೃಗಳ ದೇವರಾದ ಯೆಹೋವನು ಹೇಳಿದಂತೆ ಅದನ್ನು ಹತ್ತಿ ಸ್ವಾಧೀನ ಮಾಡಿಕೊಳ್ಳಿರಿ. ನೀವು ದಿಗಿಲು ಪಡದೆ ಧೈರ್ಯವಾಗಿಯೇ ಇರಬೇಕೆಂದು ಹೇಳಿದೆನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದಿಸಿ ನಿಮ್ಮನ್ನು ಇಂದು ಈ
ಹೊಸ ಪುಸ್ತಕ ಅಂದರೆ ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ಆಹ್ವಾನಿಸುತ್ತಿದ್ದೇವೆ. ಧರ್ಮೋಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟರಾನಮಿ, ಡ್ಯೂಟರ್ ಅಂದರೆ 2 ಅಂತ ಹೇಳ್ಬಿಟ್ಟು, ಡ್ಯೂಟರಾನಮಿ 2ನೇ ಧರ್ಮಶಾಸ್ತ್ರ ಅಥವಾ 2 ಸಾರಿ 2ನೇ ಬಾರಿ ಕೊಟ್ಟಂಥ ಧರ್ಮಶಾಸ್ತ್ರ ಎಂಬುದಾಗಿ ಅಥವಾ ಸಂದೇಶ. ಮಲಯಾಳಂ ಭಾಷೆಯಲ್ಲಿ ಆವರ್ತನಂ ಅಂದರೆ ರಿಪಿಟೇಷನ್, ಪುನರಾವರ್ತಿಸುವ ಪುಸ್ತಕ ಅಂತ ಹೇಳ್ಬಿಟ್ಟು. ಯಾಕಂದರೆ ಈಗಾಗಲೇ ದೇವರು ಮೋಶೆ ಮುಖಾಂತರವಾಗಿ ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದನು, ಈಗ ಅದನ್ನು ಪುನರಾವರ್ತಿಸ್ತಿದ್ದಾನೆ. ಇಂಗ್ಲೀಷ್ನಲ್ಲಿ ಒಂದು ಹೇಳಿಕೆ ಉಂಟು, ರೆಪಿಟೇಷನ್ ಈಸ್ ಅ ಮದರ್ ಆಫ್ ಲರ್ನಿಂಗ್. ಕಲಿಯುವುದಕ್ಕೆ ತಾಯಿ ಅಥವಾ ಕಲಿಯುವುದರಲ್ಲಿ ಮುಖ್ಯ ಅಥವಾ ರಹಸ್ಯ ಏನಂದರೆ ಪುನರಾವರ್ತಿಸುವುದು, ಮತ್ತೆ ಮತ್ತೆ ಹೇಳುವಂಥದ್ದು. ದೇವರು ಬೇಸರ ಪಟ್ಕೊಳ್ಳಿಲ್ಲ ಮತ್ತೆ ಮತ್ತೆ ಹೇಳಲಿಕ್ಕೆ. ಯಾಕಂತ ಹೇಳಿದರೆ ಅದರಿಂದ ನಾವು ಕಲಿತೇವೆ. ಕೆಲವು ಸಾರಿ ಮಾನವರಾದ ನಾವು ಮರೆತು ಹೋಗ್ತೇವೆ. ಆದರೆ ದೇವರು ಬಯಸುವಂಥದ್ದು ನಾವು ಮರೆಯಬಾರದೆಂಬುದಾಗಿ. ಆದಿಕಾಂಡದಿಂದ ಮಲಾಕಿಯ ಗ್ರಂಥದವರೆಗೆ ಇರುವಂಥ 39 ಪುಸ್ತಕಗಳ ಬಗ್ಗೆ ನಾವು ನೋಡುವಾಗ ಮಲಾಕಿಯಲ್ಲಿ ಒಂದು ವಿಚಿತ್ರ ಮಾತು ಇದೆ. ಅದನ್ನು ಈಗ ತಾನೇ ಆ ಮಾತು ನನಗೆ ನೆನಪಿಗೆ ಬಂತು. ಅದನ್ನು ನಿಮ್ಮ ಮುಂದೆ ಪ್ರಿಯ ವೀಕ್ಷಕರೇ ಓದ ಬಯಸ್ತೇನೆ. ಅದೇನೆಂದರೆ ಮಲಾಕಿ 4ನೇ ಅಧ್ಯಾಯ, ದ ಬುಕ್ ಆಫ್ ಮಲಕಾಯ್ ಚಾಪ್ಟರ್ 4 ವರ್ಸ್ 4. ನೆನಪಿಟ್ಕೊಳ್ಳೋದಕ್ಕೆ ಈಸಿ, ಸುಲಭ ಅಲ್ವಾ? 4:4 ಮಲಾಕಿ 4:4 ನಿಮಗಾಗಿ ಓದ್ತೇನೆ. ಹಳೆ ಒಡಂಬಡಿಕೆಯ ಕಡೇ ಸಂದೇಶಕನು ಪ್ರವಾದಿ ಹೇಳುವಂಥ ಮಾತು, ನನ್ನ ಸೇವಕನಾದ ಮೋಶೆಯ ಧರ್ಮಶಾಸ್ತ್ರವನ್ನು ಅಂದರೆ ನಾನು ಹೋರೆ ಬೆಟ್ಟದಲ್ಲಿ ಎಲ್ಲ ಇಸ್ರಾಯೇಲರಿಗೋಸ್ಕರ ಮೋಶೆಗೆ ನೇಮಿಸಿದ ನಿಯಮ ವಿಧಿಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಹಾಗಾದರೆ ಧರ್ಮಶಾಸ್ತ್ರವನ್ನು ಜ್ಞಾಪಕ ಮಾಡಿಕೊಳ್ಳಿಕ್ಕೆ ಸಾಧ್ಯನಾ? ಸಾಧ್ಯ. ಯಾಕೆ ಸಾಧ್ಯ ಅಂತ ಹೇಳಿದರೆ, ದೇವರು ಜ್ಞಾಪಕ ಮಾಡಿಕೊಳ್ಳಿರಿ ಅಂತ ಹೇಳಿದರೆ ಸಾಧ್ಯವಿಲ್ಲದಂಥ ಒಂದನ್ನು ಜ್ಞಾಪಕ ಮಾಡಿಕೊಳ್ಳ್ರಿ ಅಂತ ಹೇಳ್ತಾನ? ಇಲ್ಲ. ಅಂದರೆ ಧರ್ಮಶಾಸ್ತ್ರವನ್ನು ಜ್ಞಾಪಕ ಮಾಡಿಕೊಳ್ಬೇಕಂತೆ. ಇದು ದೇವರು ಇಸ್ರಾಯೇಲರಿಗೆ ಹೇಳಿದಂಥ ಒಂದು ಮಾತು. ಹೌದು, ಹೋರೆ ಬೆಟ್ಟದಲ್ಲಿ ಆತನು ಇಸ್ರಾಯೇಲರಿಗೆ ಹೇಳಿದಂಥ ಮಾತನ್ನು ನೆನಪಿಸಿಕೊಳ್ಬೇಕು ಎಂಬುದಾಗಿ. ಇಲ್ಲಿ ಕೂಡ ನಾವು ನೋಡುವಾಗ ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯದಲ್ಲಿ ಹೋರೇಬ್ನ ವಿಷಯವಾಗಿ 2ನೇ ವಚನದಲ್ಲಿ ಹೇಳಲಾಗಿದೆ. ಅಲ್ಲಿ ದೇವರು ಕೊಟ್ಟಂಥ ಸಂದೇಶವನ್ನು ನಾವು ನೆನಪಿಟ್ಕೊಳ್ಬೇಕಂತೆ. ಈ 1ನೇ ಅಧ್ಯಾಯವನ್ನು 2 ಭಾಗವನ್ನಾಗಿ ಮಾಡಿ ಇಂದು ನಾವು ಅಧ್ಯಯನ ಮಾಡಿಕೊಳ್ಳುತ್ತೇವೆ. 1ನೇ ಭಾಗ 1ರಿಂದ 21 ವಚನಗಳು, 1ನೇ ಅಧ್ಯಾಯ 1ನೇ ವಚನದಿಂದ 21 ವಚನಗಳು. 2ನೇ ಭಾಗ 22ರಿಂದ 46 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಸರಿ, 1ನೇ ವಚನದಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ಧರ್ಮೋಪದೇಶ ಕಾಂಡ, ದ ಬುಕ್ ಆಫ್ ಡ್ಯೂಟರಾನಮಿ. ಮೋಶೆಯು ಮುಂದಣ 3 ಉಪನ್ಯಾಸಗಳನ್ನು ಮಾಡಿದ ಕಾಲ ಮತ್ತು ಸ್ಥಳ ಇವುಗಳ ವಿಷಯವಾಗಿ ಇಲ್ಲಿ ಇದೆ. 1ನೇ ವಚನ, ಯೋರ್ದನ್ ಹೊಳೆಯ ಆಚೆ ಪಾರಾನಿಗೂ ತೋಫೇಲ್, ಲಾಬಾನ್, ಹಚೆರೋತ್, ದಿಜಾಹಾಬ್ ಎಂಬ ಸ್ಥಳಗಳಿಗೂ ನಡುವೆ ಅರಣ್ಯದಲ್ಲಿ ಅರಾಬಾ ಎಂಬ ತಗ್ಗಾದ ಪ್ರದೇಶದಲ್ಲಿ, ಅರಾಬಾ ಅಂದರೆ ಯೋರ್ದನ್ ಹೊಳೆಯ ಆಳವಾದ ತಗ್ಗಿನಲ್ಲಿ ನಮಗೆ ಲಭ್ಯವಿದೆ
ಪ್ರಕಟಣೆ. ತಗ್ಗಿನಲ್ಲಿ ಅಂತ ಹೇಳುವಾಗ ಅದು ದೀನರಿಗೆ ದೇವರು ಕೃಪೆಯನ್ನು ಕೊಡ್ತಾನೆಂಬುದಾಗಿ ಯಾಕೋಬ 4 ಹೇಳಿದಂತೆಯೇ ಇಲ್ಲಿ ಕೂಡ ದೇವರು ಕೆಲವು ಇಸ್ರಾಯೇಲರಿಗೆ ಮೋಶೆ ಮುಖಾಂತರವಾಗಿ ಮಾತನಾಡ್ತಾನೆ. ಮೋಶೆ ಆ ದಿವಸಗಳಲ್ಲಿ ಭೂಮಿಯ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ. ಈಗ ಆ ವ್ಯಕ್ತಿ ದೇವಜನರಿಗೆ ಅಂತ ಹೇಳ್ಬಿಟ್ಟು ಸಂದೇಶವನ್ನು ಕೊಡ್ತಾ ಇದ್ದಾನೆ. ಅದನ್ನು ಪುನರಾವರ್ತಿಸಿ 3 ಉಪನ್ಯಾಸಗಳನ್ನು ಅಥವಾ 3 ಸಂದೇಶಗಳನ್ನು ಕೊಟ್ಟು, ಇದು ಮೊದಲನೇ ಸಂದೇಶ ಇನ್ನು ಸದ್ಯದಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಅಷ್ಟರೊಳಗೆ ಒಂದು ಮಾತು 2ನೇ ವಚನದಲ್ಲಿದೆ, ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಅದು ಗಮನಾರ್ಹವಾದಂಥ ರಿಮಾರ್ಕಬಲ್ ಸ್ಟೇಟ್ಮೆಂಟ್, ಗಮನಾರ್ಹವಾದಂಥ ಒಂದು ಹೇಳಿಕೆ. ಅದೇನದು? ಹೋರೇಬ್ನಿಂದ, ಹೋರೇಬ್ ಎಂಬ ಪದ ಆಗಾಗ ಹೈಲೈಟ್ ಆಗಿದೆ. ಈ ಹೋರೇಬ್ ಎಂಬ ಪದದ ಅರ್ಥ ಭಾಗ ಅಂತ ಹೇಳ್ಬಿಟ್ಟು, ಅಥವಾ ಪೋರ್ಷನ್, ಅವರಿಗೆ ಒದಗಬೇಕಾದಂಥ ಒಂದು ಭಾಗ ಎಂಬುದಾಗಿ. ಸರಿ, ಹೋರೇಬ್ನಿಂದ ಸೇಯೀರ್ ಬೆಟ್ಟಗಳ ಮಾರ್ಗವಾಗಿ ಕಾದೇಶ್ ಬಾರ್ನಿಯದವರೆಗೆ ಎಷ್ಟು ದೂರ ಇತ್ತು ಎಂಬುದಾಗಿ ನೋಡುವಾಗ 11 ದಿನದ ದಾರಿ. ಹತ್ರ ಕಾನಾನ್ ದೇಶಕ್ಕೆ ಸೇರಬೇಕಾದ್ರೆ ಅವರಿಗೆ ಭಾಳ ಅಂದರೆ 11 ದಿವಸ, ಅಂದರೆ ಬಾರ್ಡರ್ ಅಂಚಿನಲ್ಲಿ ಬರಬೇಕಾದ್ರೆ 1 ವರ್ಷನೇ ತಗೊಂಡ್ರು ಕೂಡ 40 ವರ್ಷಗಳು ಬೇಕಾಗಿಲ್ಲ. ಹತ್ರ 2 ವಾರ, ಸರಿ 1 ತಿಂಗಳು ಅಂತ ಇಟ್ಕೊಳ್ಳೋಣ. ಕಾನಾನ್ ದೇಶ ಸೇರಲಿಕ್ಕೆ ಸುಮಾರು ಹತ್ರ 1 ತಿಂಗಳು ಅಂತ ಹೇಳ್ಬೋದು. ಅಥವಾ ಈ ಮ್ಯಾಕ್ಸಿಮಮ್ ಆಗಿ ನಿಧಾನಕ್ಕೆ ಹೋದರೂ ಕೂಡ 1 ವರ್ಷ ಕೂಡ ಬೇಕಾಗಿಲ್ಲ. ಆದರೆ ಇವರು ಯಾಕೆ 40 ವರ್ಷ ತಕ್ಕೊಂಡ್ರು ಎಂಬುದಾಗಿ ನೋಡಿಕೊಳ್ಳುವಾಗ ಕೆಲವು ಕಾರಣಗಳಿದೆ. ಗೊಣಗುಟ್ಟುವಿಕೆ, ಅಪನಂಬಿಕೆ ಮತ್ತು ತಿರುಗಿ ಬೀಳುವಿಕೆ. ಇವುಗಳ ನಿಮಿತ್ತವಾಗಿ ಏನಾಯ್ತು ಅಂತ ಹೇಳಿದ್ರೆ, ಕಾನಾನ್ ದೇಶ ಸೇರುವುದಕ್ಕೆ ಭಾಳ ಲೇಟ್ ಆಗಿಬಿಡ್ತು. ಹತ್ರ 1 ವರ್ಷ ಇರುವಂಥದ್ದು 40 ವರ್ಷ ಆಗಿಬಿಟ್ರೆ ಪ್ರಯಾಣ ಹೇಗಿರಬೇಕು? 30-40 ವಯಸ್ಸಿನ ಯವನಸ್ಥರು ಒಂದು ವೇಳೆ ಪ್ರಯಾಣ ಮಾಡಿದಾಗ ಪ್ರಯಾಣ ಮುಗಿಯೋಷ್ಟರೊಳಗೆ ಮುದುಕರಾಗ್ಬಿಟ್ಟಾಗ ಹೇಗಿರ್ಬೋದು ಅಂತ ಒಂದು ಸಂಗತಿ ಈ ಪುಸ್ತಕದಲ್ಲಿ ನೋಡ್ತೀವಿ. ಅದು ಕೂಡ ಒಂದು ರೀತಿಯಿಂದ ಅದ್ಭುತವೇ ಅಲ್ವೇ? ಕೆಲವು ದಿನಗಳು ಸೇರಬೇಕಾದಂಥ ಸ್ಥಳ 40 ವರ್ಷಗಳು ಆಗಿಬಿಟ್ಟಿದ್ರೆ ಅದು ಅದ್ಭುತ ಅಲ್ಲವೇ? ಅದ್ಭುತನೇ, ಆದರೆ ನಕಾರಾತ್ಮಕವಾದ ಅದ್ಭುತ. ಇಟ್ಸ್ ಎ ನೆಗೆಟಿವ್ ಮಿರಕಲ್. ದೇವರ ಚಿತ್ತಾನುಸಾರವಾದ ಅದ್ಭುತ ಅಲ್ಲ, ಅದು ಜನರು ತಮ್ಮ ಮೇಲೆ ತಾವಾಗಿಯೇ ತಂದುಕೊಂಡಂಥ ಒಂದು ನಕಾರಾತ್ಮಕವಾದ ಅದ್ಭುತ. ದೇವರು ತಡ ಮಾಡ್ಬೋದಾಗಿತ್ತಲ್ಲ, ಕೆಲವೇ ದಿವಸಗಳಲ್ಲಿ ಅವರನ್ನು ಕಾನಾನ್ ದೇಶಕ್ಕೆ ಸೇರಿಸಬಹುದಾಗಿತ್ತಲ್ಲ. ಹೌದು, ಆದರೆ ದೇವರು ಪ್ರಯಾಣದಲ್ಲಿ ಯಾರನ್ನು ಒತ್ತಾಯ ಮಾಡುವುದಿಲ್ಲ. ಇನ್ನೊಂದು ಸಾರಿ ಹೇಳ್ತೇನೆ, ನಮ್ಮ ಆತ್ಮಿಕ ಪ್ರಯಾಣದಲ್ಲಿ ದೇವರು ಯಾರನ್ನು ಒತ್ತಾಯ ಮಾಡುವುದಿಲ್ಲ. ಅಥವಾ ವಾಗ್ದಾನ ಹೊಂದುವುದಕ್ಕೆ ದೇವರು ವಾಗ್ದಾನ ಮಾಡಿದರೂ ವಾಗ್ದಾನ ಹೊಂದುವುದಕ್ಕೆ ದೇವರು ಯಾರನ್ನು ವಾಗ್ದಾನವನ್ನು ಒತ್ತಾಯ ಮಾಡುವುದಿಲ್ಲ. ಕಾನಾನ್ ದೇಶಕ್ಕೆ ಸೇರುವಂಥದ್ದು ದೇವರ ಇಷ್ಟ, ದೇವರ ಚಿತ್ತ. ಆದರೆ ದೇವರ ಇಷ್ಟ, ದೇವರ ಚಿತ್ತವಾಗಿದ್ದರೂ ಕೂಡ ಅದನ್ನು ಎಷ್ಟು ವೇಗವಾಗಿ ನೀವು ಸ್ವಾಧೀನ ಮಾಡಿಕೊಳ್ತೀರೋ ಅದು ನಿಮಗೆ ಬಿಟ್ಟದ್ದು. ದೇವರು ಒತ್ತಾಯಪೂರ್ವಕವಾಗಿ ತನ್ನ ಜನರನ್ನು ಕಾನಾನ್ ದೇಶಕ್ಕೆ ಸೇರಿಸಲಿಲ್ಲ. ಇಂದಿಗೂ ದೇವರು ಯಾರನ್ನು ತನ್ನ ವಾಗ್ದಾನದ ದೇಶಕ್ಕೆ ಯಾರನ್ನು ಒತ್ತಾಯ ಮಾಡುವುದಿಲ್ಲ. ಸರಿ ಇರಲಿ. ನಾವು ಅನಂತರ ಮೋಶೆಯು ಹೆಷ್ಬೋನಿನಲ್ಲಿದ್ದ ಅಮೋರಿಯರ ಅರಸನಾದ ಸೀಹೋನನನ್ನು, ಅಷ್ಟರೋತ್
ಎದ್ರ ಎಂಬ ಪಟ್ಟಣಗಳಲ್ಲಿದ್ದ ಬಾಷಾನಿನ ಅರಸನಾದ ಓಗನನ್ನು ಜಯಿಸಿದ ತರುವಾಯ, ಇಬ್ಬರು ದೊಡ್ಡ ದೊಡ್ಡ ರಾಜರು, ಬಾಷಾನ್, ಓಗನು. ಈ ಓಗನನ್ನು ಬಾಷಾನನ್ನು ಜಯಿಸಿದ ತರುವಾಯ 40ನೇ ವರ್ಷದ 11ನೇ ತಿಂಗಳಿನ 1ನೇ ದಿನದಲ್ಲಿ ಯೆಹೋವನು ತನಗೆ ಆಜ್ಞಾಪಿಸಿದನ್ನೆಲ್ಲ ಇಸ್ರಾಯೇಲರಿಗೆ ತಿಳಿಸ್ತಾನೆ. ಹತ್ರ 40 ವರ್ಷ ಆಗೋಯ್ತು. ಈಗ ಮೋಶೆ ಈಗ ಏನು ಕೊಡ್ಬೋದು ಇಸ್ರಾಯೇಲರಿಗೆ? ತಾನಂತೂ ವಾಗ್ದಾನ ದೇಶಕ್ಕೆ ಸೇರೋದಿಲ್ಲ ಅವನ ಅವಿಧೇಯತೆಯಿಂದ ನಿಮಿತ್ತ. ಈಗ ಇಸ್ರಾಯೇಲರಿಗೆ ಏನು ಮಾಡ್ತಾನೆ? ದೇವರ ವಾಕ್ಯವನ್ನು ಕೊಡ್ತಾನೆ ರೀ. ವಾವ್! ನನಗದು ಖುಷಿ ಕೇಳಿದ್ದಕ್ಕೆ, ಅದನ್ನು ನೋಡಿದ್ದಕ್ಕೆ. ಜನರಿಗೆ ನಾವು ಉತ್ತಮವಾಗಿ ಕೊಡ್ತಕ್ಕಂಥ ಒಂದು ಕೊಡುಗೆ ದೇವರ ವಾಕ್ಯ. ದೇವರ ವಾಕ್ಯವನ್ನೇ ಜನರಿಗೆ ನಾವು ಕೊಡುವಾಗ ದೇವರನ್ನೇ ಅವರಿಗೆ ಕೊಟ್ಟ ಹಾಗೆ. ದೇವರ ವಾಕ್ಯವನ್ನೇ ನಾವು ಜನರಿಗೆ ಕೊಡುವಾಗ ನಾಯಕರಾದಂಥ ನಾವು ಅವರಿಗೆ ಒಂದು ಮಾರ್ಗಸೂಚಿಯನ್ನು, ಮಾರ್ಗದರ್ಶನವನ್ನು, ಅವರಿಗೆ ಒಂದು ಭವಿಷ್ಯವನ್ನು ರೂಪಿಸಿದ ಹಾಗೆ. ಸರಿ, ಈಗ 5ನೇ ವಚನದಲ್ಲಿ ನಾವು ನೋಡುವಾಗ, ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯದ 5ನೇ ವಚನದಲ್ಲಿ, ಯೋರ್ದನ್ ಹೊಳೆಯ ಆಚೆ ಮೋವಾಬ್ಯರ ದೇಶದಲ್ಲಿ ಮೋಶೆಯು ಈ ಮುಂದಣ ಧರ್ಮಶಾಸ್ತ್ರವನ್ನು ವಿವರಿಸುವುದಕ್ಕೆ ಪ್ರಾರಂಭಿಸಿ ಹೇಳಿದನು. ಈಗ ಧರ್ಮಶಾಸ್ತ್ರವನ್ನು ವಿವರಿಸ್ತಾನೆ. ಧರ್ಮೋಪದೇಶ ಕಾಂಡ ಎಂಬಂಥ ಈ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ 6ನೇ ವಚನದಿಂದ ಧರ್ಮಶಾಸ್ತ್ರದ ವಿವರಣೆ, ದಿ ಎಕ್ಸ್ಪ್ಲನೇಷನ್ ಆಫ್ ಲಾ. ಧರ್ಮಶಾಸ್ತ್ರಕ್ಕೆ ಹೀಬ್ರೂ ಭಾಷೆಯಲ್ಲಿ ತೋರಾ ಎಂಬುದಾಗಿ ಹೇಳಲಾಗಿದೆ. ತೋರಾ ಅಂತ ಹೇಳಿದರೆ ದೇವರು ಕೊಟ್ಟಂಥ ಶಿಕ್ಷಣಗಳು, ಇನ್ಸ್ಟ್ರಕ್ಷನ್ಸ್ ಅಥವಾ ನಿಯಮಗಳು ಅಂತ ಹೇಳ್ಬೋದು. ಸರಿ, ಏನಂತ ಮೋಶೆ ಸಂದೇಶ ಕೊಡ್ತಿದ್ದಾನೆಂಬುದಾಗಿ ನೋಡುವಾಗ, ಹೋರೇಬಿನಲ್ಲಿ ನಮ್ಮ ದೇವರಾದ ಯೆಹೋವನು ನಮಗೆ ಏನಂತ ಹೇಳ್ದ? ನೀವು ಈ ಬೆಟ್ಟದ ಬಳಿಯಲ್ಲಿ ವಾಸಿಸಿದ್ದು ಸಾಕು. ದೇವರು ಕೆಲವು ಸಾರಿ ನಾವು ಪ್ರಗತಿ ಹೊಂದ ಬಯಸ್ತಾನೆ. ಈಗಾಗಲೇ ಇಸ್ರಾಯೇಲರು ಭಾಳ ಟೈಮ್ ವೇಸ್ಟ್ ಮಾಡಿಕೊಂಡ್ರು. ಬಹಳಷ್ಟು ಟೈಮ್ ಯಾಕೆ ವೇಸ್ಟ್ ಮಾಡಿಕೊಂಡಿದ್ರು? ಗೊಣಗುಟ್ಟಿದ್ದರಿಂದ ಟೈಮ್ ವೇಸ್ಟ್ ಮಾಡಿಕೊಂಡ್ರು. ಗೊಣಗುಟ್ಟುವಿಕೆ ಸಮಯವನ್ನು ವ್ಯರ್ಥ ಮಾಡುವಂತೆ ಮಾಡುತ್ತದೆ. ಗ್ರಂಬ್ಲಿಂಗ್ ಮೇಕ್ಸ್ ಅಸ್ ಟು ಲೂಸ್ ಇಯರ್ಸ್. ವರ್ಷಗಳನ್ನು ನಾವು ವ್ಯರ್ಥ ಮಾಡಿಕೊಳ್ಳುವಂತೆ ಮಾಡುವಂಥದ್ದು ಗೊಣಗುಟ್ಟುವಿಕೆ. ಅದು ದೇವಜನರಾಗಿದ್ದರೂ ಕೂಡ ದೇವಜನರಿಗೆ ಹಾಗೆ ಆಯಿತು. ಆದ ಕಾರಣ ದೇವಜನರಿಂದ ನಾವು ಪಾಠ ಕಲಿಯೋಣ. ಹಳೆ ಒಡಂಬಡಿಕೆಯ ದೇವಜನರಿಂದ ನಾವು ಪಾಠ ಕಲಿಬೇಕಾದೇನೆಂದರೆ, ಅವರು ಗೊಣಗುಟ್ಟುವಿಕೆಯಿಂದ ವರ್ಷಗಳನ್ನು ವ್ಯರ್ಥ ಮಾಡಿಕೊಂಡ್ರು. ಹತ್ರ 40 ವರ್ಷಗಳು ಸುಮಾರು. ವರ್ಷಾನುಗಟ್ಟಲೆ ವ್ಯರ್ಥ ನಮ್ಮ ಜೀವನದಲ್ಲಿ ಆಗುವುದಕ್ಕೆ ಕಾರಣ ಅಪನಂಬಿಕೆ, ಅವಿಶ್ರಾಂತಿ ಮತ್ತು ಗೊಣಗುಟ್ಟುವಿಕೆ. ಅದರ ವಿಷಯದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸ್ತಕ್ಕದ್ದು. ಸರಿ, ಅದಾದ ನಂತರ ನಾವು ಮುಂದೆ ನಾವು ಹೋಗುವಾಗ, ದೇವರ ದೇಶವನ್ನು ನಿಮಗೇ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿಬಿಟ್ಟು 8ನೇ ವಚನದಲ್ಲಿ ದೇವರು ಯಾಕೆ ಕೊಟ್ಟಿದ್ದಾನೆ ಎಂಬಂಥದ್ದನ್ನು ಮೋಶೆ ಮುಖಾಂತರವಾಗಿ ಇಸ್ರಾಯೇಲಿಗೆ ನೆನಪಿಸ್ತಾನೆ. ಅದೇನೆಂದರೆ, ದೇವರು ಅಬ್ರಹಾಮ್, ಇಸಾಕ್, ಯಾಕೋಬ್ ಎಂಬಂಥ ಆ ಪಿತೃಗಳಿಗೆ, ಆ ಭಕ್ತಾದಿಗಳಿಗೆ ವಾಗ್ದಾನ ಮಾಡಿದ್ದರಿಂದ ಆ ವಾಗ್ದಾನವನ್ನು ಕನ್ಫರ್ಮ್ ಮಾಡಲಿಕ್ಕೆ, ದೃಢಪಡಿಸಲಿಕ್ಕೆ, ನೆರವೇರಿಸಲಿಕ್ಕೆ ಈ ದೇಶವನ್ನು ಇಸ್ರಾಯೇಲರಿಗೆ ದೇವರು ಕೊಟ್ಟನು. ಮತ್ತು ಆ ಕಾಲದಲ್ಲಿ ಒಂದು ಪ್ರಾಕ್ಟಿಕಲ್ ಸಮಸ್ಯೆ ಆಯಿತು. ಏನಂತ ಹೇಳಿದ್ರೆ, ಮೋಶೆಗೆ ಭಾಳ ಜನರನ್ನು ನೋಡಿಕೊಳ್ಳುವಂಥ ಒಂದು
ಸಾಮರ್ಥ್ಯ ಅವನಿಗೆ ಇರಲಿಲ್ಲ. ಆ ಕಾಲದಲ್ಲಿ ನಾನು ನಿಮ್ಮ ಸಂಗಡ ನಿಮ್ಮ ಭಾರವನ್ನು ನಾನು ಒಬ್ಬನೇ ಹೊರುವುದು ಅಸಾಧ್ಯ. ಯಾಕೆ? 3 ಕಾರಣಗಳಿಂದ ಅದು ಅಸಾಧ್ಯವಾಗಿತ್ತು. ಒಂದು ಏನಂದರೆ, ಅವರಿಗೆ ತೊಂದರೆಗಳು, ಭಾರಗಳು, ವ್ಯಾಜ್ಯಗಳು. 12ನೇ ವಚನ, ಧರ್ಮೋಪದೇಶ ಕಾಂಡ, ಡ್ಯೂಟ್ರಾನಮಿ 1:12 ಏನಂತ? ಜನರು ಅಂತ ಹೇಳಿದ ಮೇಲೆ ತೊಂದರೆಗಳು ಇರ್ತವೆ, ಭಾರಗಳು ಇರ್ತವೆ, ವ್ಯಾಜ್ಯಗಳಿರ್ತವೆ. ಆದರೆ ಇವನು ಒಬ್ಬನೇ, ಮೋಶೆ ಒಬ್ಬನೇ ಅದನ್ನು ಬಗೆಹರಿಸ್ಲಿಕ್ಕಾಗಲಿಲ್ಲ. ಆದ ಕಾರಣ 1000 ಜನರು, 100 ಜನರು, 50 ಜನರು, 10 ಜನರು ಅವರ ಮೇಲೆ ಒಂದೊಂದು ನಾಯಕರನ್ನು ಸ್ಥಾಪಿಸ್ತಾನೆ. 1000 ಜನರ ಮೇಲೆ ಒಬ್ಬ ನಾಯಕನು, 100 ಜನರ ಮೇಲೆ ಒಬ್ಬ ನಾಯಕನು, 50 ಜನರ ಮೇಲೆ ಒಬ್ಬ ನಾಯಕನು, 10 ಜನರ ಮೇಲೆ ಒಬ್ಬ ನಾಯಕನು. ಇವರು ಬಗೆಹರಿಸಬೇಕು ಈ ನಾಯಕರು. ಒಂದು ವೇಳೆ ಇವರಿಗೆ ಈ 3 ಸಮಸ್ಯೆಗಳನ್ನು, ಯಾವ್ಯಾವ ಸಮಸ್ಯೆ, ತೊಂದರೆಗಳು, ಭಾರಗಳು, ವ್ಯಾಜ್ಯಗಳನ್ನು ಬಗೆಹರಿಸಲಿಕ್ಕೆ ಆಗದಿದ್ದರೆ, ಅಂದ ಹಾಗೆ ಇವರು ಎಂಥವರಾಗಿದ್ದರು ಎಂಬುದಾಗಿ ನೋಡುವಾಗ ಇವರು ಪ್ರಸಿದ್ಧರಾದಂಥ ನಾಯಕರು, ಬುದ್ಧಿವಂತರಾದ ನಾಯಕರು, ವಿವೇಕವುಳ್ಳ ನಾಯಕರು. 13ನೇ ವಚನ, ಅಂಥ ನಾಯಕರನ್ನಾಗಿ ಈ ಗುಂಪುಗಳ ಮೇಲೆ ಮೋಶೆ ನೇಮಿಸಿಬಿಟ್ಟು ಏನಾದರೂ ಕಾಂಪ್ಲಿಕೇಟೆಡ್, ತೊಡಕಾದಂಥ ಒಂದು ಸಮಸ್ಯೆ ಏನಾದರೂ ಇದ್ದರೆ ಅದು ನನ್ನ ಬಳಿಗೆ ನೀವು ತಗೊಂಡು ಬನ್ನಿರಿ, ನಾನು ಅದನ್ನು ಬಗೆಹರಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾನೆ, ನೀವು ಮುಖದಾಕ್ಷಿಣ್ಯವಿಲ್ಲದೆ ನೀವು ದೇವರ ಹೆಸರಿನಲ್ಲಿ ನ್ಯಾಯ ತೀರಿಸಬೇಕು. 17ನೇ ವಚನ ಭಾಳ ಒಂದು ಒಳ್ಳೆಯ ಒಂದು ಮಾತು. ದೇವರ ಹೆಸರಿನಲ್ಲಿ ನ್ಯಾಯ ತೀರಿಸ್ಬೇಕಂತ ಈ ಲೀಡರ್ಸ್ಗೆ ಆತನು ಹೇಳ್ತಾನೆ. ಮತ್ತು ನಿಮ್ಮಿಂದ ಆಗದಂಥದ್ದು ನನ್ನ ಕಡೆಗೆ ತಗೊಂಡು ಬನ್ನಿರಿ, ನಾನು ಅದನ್ನು ಬಗೆಹರಿಸ್ತೀನಿ ಎಂಬುದಾಗಿ ಹೇಳಿ, ನೀವು ದೇವರು ಹೇಳಿದಂತೆ ಸ್ಥಳವನ್ನು ಹತ್ತಿ ಸ್ವಾಧೀನ ಮಾಡಿಕೊಳ್ಳ್ರಿ. 21ನೇ ವಚನ. ಹೌದು, ಯಾವ ರೀತಿಯಾಗಿ ನಾವು ಸ್ವಾಧೀನ ಮಾಡಿಕೊಳ್ತೀವಿ ವಾಗ್ದಾನ ದೇಶವನ್ನು, ಅಥವಾ ದೇವರು ನಮಗೆ ಕೊಟ್ಟ ವಾಗ್ದಾನವನ್ನು, ಏನೇ ಇರ್ಬೋದು ಆಶೀರ್ವಾದವನ್ನು, ನಾವು ಅದನ್ನು ವಶಪಡಿಸಿಕೊಳ್ಬೇಕಾದ್ರೆ ಒಂದು ದೇವರ ಮಾತಿನಂತೆ ನಾವು ಹೋಗಬೇಕು, 2ನೇದು ನಾವು ವಿಧೇಯರಾಗಬೇಕು, 3ನೇದು ಅದನ್ನು ವಿಶ್ವಾಸದಿಂದ ಸ್ವಾಧೀನ ಮಾಡಿಕೊಳ್ಬೇಕು, 4ನೇದು ನೀವು ದಿಗಿಲು ಪಡದೆ, 5ನೇದು ಧೈರ್ಯವಾಗಿಯೇ ಅದನ್ನು ವಶಪಡಿಸಿಕೊಳ್ಬೇಕು. ಹೀಗೆ ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯದಿಂದ 21 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟದಕ್ಕಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Deuteronomy chapter 1. These be the words which Moses spake unto all Israel on this side Jordan in the wilderness in the plain over against the Red Sea between Paran and Tophel and Laban and Hazeroth and Dizahab. There are 11 days' journey from Horeb by the way of Mount Seir unto Kadesh Barnea. And it came to pass in the 40th year, in the 11th month, on the first day of the month, that Moses spake unto the children of Israel according unto all that the Lord had given him in commandment unto them. After he had slain Sihon the king of the Amorites, which dwelt in Heshbon, and Og the king of Bashan, which dwelt in Ashtaroth and Edrei, on this side Jordan, in the land of Moab, began Moses to declare this law, saying, The Lord our God spake unto us in Horeb, saying, Ye have dwelt long enough in this mount. Turn you and take your journey, and go to the mount of the Amorites, and unto all the places nigh thereunto, in the plain, in the hills, and in the vale, and in the south, and by the seaside, to the land of the Canaanites, and unto Lebanon, unto the great river, the river Euphrates. Behold, I have set the land before you. Go in and possess the land which the Lord sware unto your fathers, Abraham, Isaac, and Jacob, to give unto them, and to their seed after them. And I spake unto you at that time, saying, I am not able to bear you myself alone. The Lord your God hath multiplied you, and behold, ye are this day as the stars of heaven for multitude. The Lord God of your fathers make you 1,000 times so many more as ye are,
and bless you, as he hath promised you. How can I myself alone bear your cumbrance, and your burden, and your strife? Take you wise men, and understanding, and known among your tribes, and I will make them rulers over you. And ye answered me, and said, The thing which thou hast spoken is good for us to do. So I took the chief of your tribes, wise men and known, and made them heads over you, captains over thousands, and captains over hundreds, and captains over fifties, and captains over tens, and officers among your tribes. And I charged your judges at that time, saying, Hear the causes between your brethren, and judge righteously between every man and his brother, and the stranger that is with him. Ye shall not respect persons in judgment, but ye shall hear the small as well as the great. Ye shall not be afraid of the face of man, for the judgment is God's. And the cause that is too hard for you, bring it unto me, and I will hear it. And I commanded you at that time all the things which ye should do. And when we departed from Horeb, we went through all that great and terrible wilderness which ye saw by the way of the mountain of the Amorites, as the Lord our God commanded us, and we came to Kadesh Barnea. And I said unto you, Ye are come unto the mountain of the Amorites, which the Lord our God doth give unto us. Behold, the Lord thy God has set the land before thee. Go up and possess it, as the Lord God of thy fathers has said unto thee, Fear not, neither be discouraged.